ಓಕೆ, ನಮ್ಮ ತಮಿಳುನಾಡಿನ ನಮ್ಮ MP VCK MP ನಮ್ಮ ಪ್ಲೀಸ್ ಡೋಂಟ್ ಸ್ಪೀಕ್ ಸ್ವಲ್ಪೆಲ್ಲ ಸುಮ್ಮನೆ ಟಿವಿ ಬಿಡಿ, ಯಾರು ಮಾತಾಡಬೇಡಿ. ಇಂಡಿಯಾ ಅಲಯನ್ಸ್ನ ನಮ್ಮ ಪಾರ್ಟ್ನರು ತಮಿಳುನಾಡಿನ ಸೀನಿಯರ್ MP, ಬಹುಶಃ ದಕ್ಷಿಣ ಭಾರತದಲ್ಲೇ ನಮಗೆಲ್ಲ ಗೊತ್ತಿದೆ ಇವರ ಪ್ರಭಾವ. VCK ಪಕ್ಷದ ಅಧ್ಯಕ್ಷರು ಅತುಲ್ ತಿರುಮಲ್ ವರನ್ MP ಅವರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ, ನಮ್ಮ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಲೈನ್ಸ್ ಪಾರ್ಟ್ನರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತೇನೆ. ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರ ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದರು. ಅವರು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು MC ಅಲ್ಲಿ ವೇಣು ಕೋಲಾರಿಂದ ಸ್ಪರ್ಧೆ ಮಾಡಿದರು. ಅವರು ಕೂಡ ಈಗ ನಿವೃತ್ತಿಯನ್ನು ಹಿಂದೆ ಇದ್ದಾರೆ. ಅವರು ಕೂಡ ಅವರ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಕುಮಾರ್ ಬೆಂಗಳೂರು ಸೌತಿಂದ ಸ್ಪರ್ಧೆ ಮಾಡಿದರು. ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರದ್ದು ತಮಿಳುನಾಡಿನ ಬೇಸ್ನಲ್ಲಿರುವಂಥ ಒಂದು ರಾಷ್ಟ್ರೀಯ ಪಾರ್ಟಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಸೊ ಅವ್ರು ಬಂದು ಇವತ್ತು ಅಧ್ಯಕ್ಷರು ನನಗೆ ಭಾಳ ಆತ್ಮೀಯರವರು, DK ಸುರೇಶ್ಗೆ ಭಾಳ ಆತ್ಮೀಯರು. ಸೊ ಇವತ್ತೆಲ್ಲ ಪ್ರಚಾರವನ್ನು ಕೈಗೊಳ್ತಾರೆ. ಅವರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಅವರಿಗೆ ಪಕ್ಷದ ಪರವಾಗಿ ಒಂದು ಗೌರವವನ್ನು VCK party, they are honoring you. ಥ್ಯಾಂಕ್ ಯು. ಸರಿ, ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಲಾಸ್ಟು 3-4 ಸಲ ಹೋಗಿದ್ರು, ಇವತ್ತು ಮತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ. ಏನು ಸರ್ ನೀವು ಕಟ್ಟಿ ಹಾಕೋ ಪ್ರಯತ್ನ? ತಪ್ಪೇನಿಲ್ಲ. ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆಲ್ಲ ಥರದ ಹಕ್ಕಿದೆ. ಅವರು ಹೋಗಲಿ. ನಾವು ಇವತ್ತು ರಾಜಕಾರಣ ಮಾಡ್ತಾ ಇಲ್ಲ. ನಾವು ಎಲೆಕ್ಷನ್ ಗೆದ್ದಾಗಿದ್ದ ನೆಕ್ಸ್ಟ್ ಟೈಮ್ ಮಾಡಲಿಂದನೇ ನಮ್ಮ ಸರ್ವಿಸ್ ಮಾಡ್ತಾ ಇದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಯಾರು ಹೆಣ ಉಣಕ್ಕೂ ಬರಲಿಲ್ಲ, ಹೆಣ ಸಾಕ್ಸೋಕ್ಕೂ ಬರಲಿಲ್ಲ. ಅದು ಕೋವಿಡ್ನ ಪಾಪ ಪೇಷಂಟ್ಗಳಿಗೆ ಮಾತ್ರೆನೂ ಕೊಡಲಿಲ್ಲ, ಔಷಧಿ ಕೊಡಲಿಲ್ಲ, ಊಟನೂ ಕೊಡಲಿಲ್ಲ. ನಾವು ಮಾಡಿದ್ದೀವಿ. ಆ ಜನಕ್ಕೆ ಉಪಕಾರ ಸ್ಮರಣೆ ಇದೆ. ಇವತ್ತು ಎಲೆಕ್ಷನ್ ಟೈಮ್ಗೆ ಅವ್ರು ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಅವ್ರು ಬರಲಿ, ನಾನು ಅವ್ರಿಗೆ ಸ್ವಾಗತ ಮಾಡ್ತೀನಿ, ಶುಭ ಕೊಡ್ತೀನಿ. ಯಾಕಂದರೆ ಹಾಸನದಲ್ಲಿ ಕಣ್ಣೀರು ಹಾಕಿದ್ದಾರೆ ದೇವೇಗೌಡರು. ನನ್ನ ಈ ವಯಸ್ಸಲ್ಲಿ ನನಗೆ ಹಿಂಗೆಲ್ಲ ಮಾಡಿದ್ರು. ಯಾರು ಮಾಡಿದ್ರು? ಏನು ಮಾಡಿದ್ರು? ಪ್ರಧಾನಮಂತ್ರಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯವ್ರು ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಹಾಸನದವ್ರು ಮಾಡಿಲ್ಲ ಚೀಫ್ ಮಿನಿಸ್ಟರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆಯವರು ಮಾಡಿದ್ದಾರೆ. ಅದರಿಂದ ಕಣ್ಣೀರು ಹಾಕುವಂಥ ಸಂದರ್ಭ ಏನಿಲ್ಲ. ಹುಡುಗಿ ಏನು ಅನ್ನೋದು ಹೇಳೋಕ್ಕೆ ಅವ್ರ ಕೈಲಿ ಆಗಲ್ಲ. ಈಗ ನಾನು ಅದಕ್ಕೆ ಚರ್ಚೆ ಹೋಗುವುದಿಲ್ಲ. ಅವ್ರು ಏನೇ ಪ್ರಯತ್ನ ಮಾಡಲಿ, ಇವತ್ತು ಐ ಆಮ್ ಗೋಯಿಂಗ್ ಆನ್ ರೆಕಾರ್ಡ್. ಒಳ್ಳೆ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀನಿ. 4 ಸೀಟು ಅಂತ ಅವ್ರು ಹೇಳಿದ್ದಾರೆ. 3 ಅಫಿಷಿಯಲ್ಲು, ಇನ್ನೊಂದು ಅನ್ಅಫಿಷಿಯಲ್. ಸೊ 4 ಸೀಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ಕೇಂದ್ರದ ನಮ್ಮ ಪ್ರೊಟೆಸ್ಟು ಈಗಾಗಲೇ ನಮಗೆ ನ್ಯಾಯವನ್ನು ತೋರಿಸ್ಕೊಡ್ಲಿಕ್ಕೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ನ್ಯಾಯ ಸಿಗ್ತದೆ. ಸೊ ಹೋರಾಟ ಪ್ರಾರಂಭ ಮಾಡಿದ್ವಿ, ಸಾಂಕೇತಿಕ ಹೋರಾಟ ಮಾಡಿದ್ದೀವಿ. ಇವತ್ತು ಸದ್ಯ
ನಮ್ಮ ಪಿಕ್ ಪಾಕೆಟ್ ಮಾಡಿದ್ದೀವಿ ಅಂತ ಆಮೇಲೆ ಅಡ್ವರ್ಟೈಸ್ಮೆಂಟ್ ಒಳ್ಳೆ ಕೊಟ್ಟಿದ್ದಾರೆ. ಸೊ ಅವ್ರು ಮಾಡಿರೋ ಪಿಕ್ ಪಾಕೆಟ್ನ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಪೆಟ್ರೋಲು ಪಿಕ್ ಪಾಕೆಟು, ಡೀಸೆಲ್ ಪಿಕ್ ಪಾಕೆಟು, ಗ್ಯಾಸ್ ಪಿಕ್ ಪಾಕೆಟು, ಎಲ್ಲ ಲಂಚ 40% ಪಿಕ್ ಪಾಕೆಟು, ಎಲ್ಲ ಏನನ್ಬೇಕೆಲ್ಲ ಮಾಡಿ ಪವರ್ ಬಿಲ್ಲು ನಮ್ಮ ಕಾಲದಲ್ಲಿ ನಾವು ಕಡಿಮೆ ಮಾಡಿದ್ದೀವಿ. ಎಲ್ಲ 100 ರೂಪಾಯಿ, 1 ರೂಪಾಯಿ ಕಡಿಮೆ ಮಾಡಿದ್ದೀವಿ ಪವರ್ ಬಿಲ್. 0 ಬಿಲ್ ಕೊಡ್ತಾ ಇದ್ದೀವಿ. ಸದ್ಯ ನಾಚಿಕೆ ಆಗ್ತದೆ ಅವ್ರ ಅಡ್ವರ್ಟೈಸ್ಮೆಂಟ್ಗೆ. ನಾವು ನಮ್ಮ ಚಂಬುನ ಅವ್ರ ಕೆರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತದೆ. ನಾವು ಚಂಬು ಕೊಟ್ಬಿಟ್ಟಲ್ಲ ಜನಕ್ಕೆ, ಅದು ಪ್ರಚಾರನ ಡೈಜೆಸ್ಟ್ ಮಾಡ್ಕೊಳಕ್ತಾರ. ಒಳ್ಳೇದಾಗಲಿ ಅವ್ರು. ಓಕೆ, ಥ್ಯಾಂಕ್ ಯು. You will have a separate press conference, not here. I will ask him to do in the Congress office. Right. Some other questions is going on. He should have a full-fledged press conference. You will take him and instruct in the Congress office. Let us sit and have it in the press conference. This is just he has come to meet me. ಮಂಡ್ಯ ಹೋಗ್ಬಿಡಿ ಸರ್.